ಈ ವ್ಯಕ್ತಿಯ ಹೆಸರು ಗೌರವ್ ತಿವಾರಿ. ನಿಮ್ಮಲ್ಲಿ ಕೆಲವರಿಗೆ ಇವರ ಬಗ್ಗೆ ತಿಳಿದಿರಬಹುದು. ಇವರು ಒಬ್ಬ ಪ್ರಖ್ಯಾತ ಪ್ಯಾರಾನಾರ್ಮಲ್ ರಿಸರ್ಚರ್ ಆಗಿದ್ರು ಮತ್ತು ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಯ ಫೌಂಡರ್ ಹಾಗೂ ಸಿಇಒ ಆಗಿದ್ರು. ಭಯ ಎಂಬುದೇ ಗೊತ್ತಿಲ್ಲದ ಗೌರವ್ 6,000ಕ್ಕೂ ಹೆಚ್ಚು ಹಾಂಟೆಡ್ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ವಿದೇಶದಲ್ಲೂ ಕೂಡ ಹೆಸರು ಮಾಡಿದ್ದು ಗೋಸ್ಟ್ ಹಂಟರ್ ಆಗಿ ದಿನೇ ದಿನೇ ಹೆಚ್ಚು ಪ್ರಚಲಿತಗೊಳ್ಳುತ್ತಿದ್ದ ಗೌರವ್ ತಿವಾರಿ 7ನೇ ಜುಲೈ 2016ರಂದು ಅತಿ ರಹಸ್ಯಮಯವಾಗಿ ಸಾವನ್ನಪ್ಪಿದ್ರು. ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಅವರ ಸಾವಿನ ಬಗೆಗಿನ ಕೆಲವೊಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳಲಾಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿರುವ ಅವರ ವಿಡಿಯೋ ಕ್ಲಿಪ್ ಒಂದನ್ನ ಮಿಸ್ ಮಾಡ್ಕೋಬೇಡಿ. ಗೌರವ್ ತಿವಾರಿ 2ನೇ ಸೆಪ್ಟೆಂಬರ್ 1984ರಲ್ಲಿ ಜನಿಸಿದ್ರು. ಆರಂಭದಲ್ಲಿ ಪೈಲಟ್ ಆಗುವ ಆಸೆ ಹೊಂದಿದ್ದ ಇವರು 2007ರಲ್ಲಿ ಯುಎಸ್ಎನ ಫ್ಲೋರಿಡಾದಲ್ಲಿ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಮಾಡುತ್ತಿದ್ದರು. ಆಗ ಅವರು ತಮ್ಮ 4 ಜನ ಸ್ನೇಹಿತರೊಂದಿಗೆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸಿಸುತ್ತಿದ್ರು. ಒಂದು ದಿನ ಆ ಅಪಾರ್ಟ್ಮೆಂಟ್ ನಲ್ಲಿ ಅವರೆಲ್ಲರಿಗೂ ವಿಚಿತ್ರ ಅನುಭವಗಳು ಉಂಟಾಗಿತ್ತು. ಗೌರವ್ಗೆ ಒಂದು ಸಣ್ಣ ಮಗುವಿನ ಆಕೃತಿ ಅಲ್ಲಿ ಕಾಣಿಸಿಕೊಂಡಿತ್ತು. ಈ ಅನುಭವಗಳಿಂದ ಗೌರವ್ ಅವರಲ್ಲಿ ಭಯದ ಬದಲು ಈ ನಿಗೂಢ ವಿಷಯಗಳ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಹುಟ್ಟಿಕೊಂಡಿತ್ತು. ನಂತರ ಅವರು ಪೈಲಟ್ ಆಗುವ ಆಸೆಯನ್ನ ತೊರೆದು ಪ್ಯಾರಾನಾರ್ಮಲ್ ಫೀಲ್ಡ್ ನಲ್ಲಿ ಮುಂದುವರೆಯುವ ನಿರ್ಧಾರ ಮಾಡಿದ್ರು. ಅಂದಿನಿಂದ ಅವರ ಸಾವಿನವರೆಗೂ ಅವರು ಸುಮಾರು 6,000ಕ್ಕೂ ಹೆಚ್ಚು ಹಾಂಟೆಡ್ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಮತ್ತು ಹಲವು ಟಿವಿ ಶೋಗಳಲ್ಲೂ ಪಾಲ್ಗೊಂಡು ಲೈವ್ ಆಗಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿಯ ಬಗ್ಗೆ ಜನರಿಗೆ ತೋರಿಸಿದ್ದಾರೆ. ಭಾರತದ ಅತ್ಯಂತ ಭಯಾನಕ ಹಾಂಟೆಡ್ ಪ್ಲೇಸ್ ಆದಂತಹ ರಾಜಸ್ಥಾನದ ಬಾನ್ಗರ್ ಕೋಟೆಯನ್ನು ಕೂಡ ಬಿಟ್ಟಿಲ್ಲ ಗೌರವ್ ತಿವಾರಿ. ಆ ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡಿದ್ದ ಗೌರವ್ ಎಲ್ಲರೂ ಹೇಳುವಂತೆ ಅದು ಹಾಂಟೆಡ್ ಸ್ಥಳವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಗೌರವ್ ಅವರಿಗೆ ಅವರು ಸಾಯುವ 6 ತಿಂಗಳ ಹಿಂದಷ್ಟೇ ಮದುವೆಯಾಗಿತ್ತು. ಗೌರವ್ ಮತ್ತು ಆತನ ಪತ್ನಿಯ ರಿಲೇಶನ್ಶಿಪ್ ಕೂಡ ಉತ್ತಮವಾಗಿತ್ತು. ತನ್ನ ಫ್ಯಾಮಿಲಿಯೊಂದಿಗೆ ಸುಖಮಯ ಜೀವನ ನಡೆಸುತ್ತಿದ್ದ ಗೌರವ್ 7ನೇ ಜುಲೈ 2016ರಂದು ಎಂದಿನಂತೆ ಅವರ ಲ್ಯಾಪ್ಟಾಪ್ ನಲ್ಲಿ ಕೆಲವು ಇಮೇಲ್ಸ್ ಗಳನ್ನ ಚೆಕ್ ಮಾಡ್ತಿದ್ರು. ಅದರ ನಂತರ ಸ್ನಾನ ಮಾಡಲೆಂದು ಬಾತ್ರೂಮ್ಗೆ ಹೋದ್ರು. ತುಂಬಾ ಹೊತ್ತಾದರೂ ಅವರು ಬಾತ್ರೂಮ್ ನಿಂದ ಹೊರಬರಲಿಲ್ಲ. ನಂತರ ಬಾತ್ರೂಮ್ ನಲ್ಲಿ ಯಾರೋ ಬಿದ್ದ ಹಾಗೆ ಶಬ್ದ ಬರುತ್ತೆ. ಆಗ ಗಾಬರಿಗೊಂಡ ಗೌರವ್ನ ಪತ್ನಿ ಹಾಗೂ ತಂದೆ ಬಾತ್ರೂಮ್ ನ ಬಾಗಿಲು ತೆರೆದು ನೋಡಿದಾಗ ಅಲ್ಲಿ ಗೌರವ್ ನೆಲದ ಮೇಲೆ ಬಿದ್ದಿದ್ರು. ಶೀಘ್ರವೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಪ್ರಯತ್ನಿಸುತ್ತಾರೆ. ಆದರೆ ಅಷ್ಟರಲ್ಲಿ ಗೌರವ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಗೌರವ್ನ ದೇಹದಲ್ಲಿ ಯಾವುದೇ ರೀತಿ ಪೆಟ್ಟಾದ ಮಾರ್ಕ್ಗಳು ಇರಲಿಲ್ಲ. ಆದರೆ ಅವರ ಕುತ್ತಿಗೆಯ ಮೇಲೆ ಒಂದು ವಿಚಿತ್ರ ರೀತಿಯ ಲೈನ್ ಇತ್ತು. ಆ ಲೈನ್ ನೋಡಿದರೆ ಗೌರವ್ ತನ್ನನ್ನು ತಾನೇ ಕೊಲ್ಲಲು ಪ್ರಯತ್ನಿಸಿದಂತೆ ಕಾಣಿಸ್ತಿತ್ತು. ಈ ಘಟನೆ ನಡೆಯುವ 2 ದಿನದ ಹಿಂದೆ ಗೌರವ್ ಮಧ್ಯರಾತ್ರಿ ಮನೆಗೆ ಬಂದಿದ್ರು. ಡೆಲ್ಲಿಯಲ್ಲಿ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟ್ ಮಾಡ್ತಿದ್ರು ಮತ್ತು ತನ್ನ ಪತ್ನಿ ಹಾಗೂ ತಂದೆಯ ಬಳಿ ತನಗೆ ಒಂದು ನೆಗೆಟಿವ್ ಫೋರ್ಸ್ ತೊಂದರೆ ಕೊಡುತ್ತಿದೆ, ಅದನ್ನು ಕಂಟ್ರೋಲ್ ಮಾಡಲು ತನ್ನಿಂದ ಸಾಧ್ಯವಾಗ್ತಿಲ್ಲ ಎಂದು ಹೇಳಿಕೊಂಡಿದ್ರು. ಈ ಮಾತಿಗೆ ಉತ್ತರವಾಗಿ ಆತನ ಮನೆಯವರು ಈ ಎಲ್ಲ ಕೆಲಸವನ್ನ ಬಿಟ್ಟು ಬಿಡು ಎಂದು ಸಹ ಹೇಳಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೌರವ್ ಉಸಿರಾಟದ ತೊಂದರೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ಬಂದಿತ್ತು. ಆ ಕಾರಣ ಪೊಲೀಸರು ಇದನ್ನ ಸೂಸೈಡ್ ಎಂದು ಕೇಸ್ ಕ್ಲೋಸ್ ಮಾಡಿದ್ರು. ಎಲ್ಲಾ ಸಾಕ್ಷಿಗಳು ಕೂಡ ಗೌರವ್ ಆತ್ಮಹತ್ಯೆ ಮಾಡಿಕೊಂಡಿರುವಂತೆ ಕಾಣ್ತಿತ್ತು. ಆದರೆ ನಿಜವಾಗಿಯೂ ಗೌರವ್ ಆತ್ಮಹತ್ಯೆ ಮಾಡಿಕೊಂಡಿದ್ರಾ? ಮೊದಲಿಗೆ ಗೌರವ್ ಆತ್ಮಹತ್ಯೆ ಮಾಡಿಕೊಳ್ಳುವಂತ ವೀಕ್ ಮೆಂಟಾಲಿಟಿಯ ವ್ಯಕ್ತಿಯಲ್ಲ ಮತ್ತು ಅವರ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಯೂ ಇರಲಿಲ್ಲ. ಅವರ ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗಿತ್ತು. ಆಗಷ್ಟೇ ಮದುವೆಯಾಗಿದ್ರು. ಪತ್ನಿಯೊಂದಿಗೂ ಕೂಡ ಯಾವುದೇ ಜಗಳ ಮತ್ತು ಮನಸ್ತಾಪಗಳಿರಲಿಲ್ಲ. ಕೆಲಸದಲ್ಲೂ ಕೂಡ ಯಾವುದೇ ಪ್ರೆಷರ್ ಇರಲಿಲ್ಲ. ಇದೆಲ್ಲದರ ನಡುವೆ ಗೌರವ್ ಈ ರೀತಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಅವರನ್ನ ಹತ್ತಿರದಿಂದ ನೋಡಿರುವ ಯಾವ ವ್ಯಕ್ತಿಯೂ ಕೂಡ ಇದು ಸ್ಯೂಸೈಡ್ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟು ಧೈರ್ಯವಂತ ಮತ್ತು ಬುದ್ಧಿವಂತರಾಗಿದ್ರು ಗೌರವ್ ತಿವಾರಿ. ಏನೇ ಆದ್ರೂ ಅವರ ಸಾವು ಇಂದಿಗೂ ಒಂದು ನಿಗೂಢ ವಿಷಯವಾಗಿ ಉಳಿದಿದೆ. पहला क्वेश्चन था हितेश कुमार ठक्कर जी का. उन्होंने पूछा इफ स्पिरिट्स रियली एग्जिस्ट, क्या भूत सही में होते हैं? जी हाँ, सच जान के आपको बुरा लगे या अच्छा लगे, लेकिन सच्चाई यही कि होते हैं. चाहे भूत इंसान की दिमागी बीमारी हो या भूत सही में किसी की आत्मा हो, लेकिन भूत तो होते हैं. जैसे दिमागी बीमारी होती है, स्किज़ोफ्रेनिया होता है, बाइपोलर डिजीज होते हैं, वैसे हो सकता है भूत भी एक इसी प्रकार का कुछ बीमारी का सिम्टम हो जिसे हम डिनाई नहीं कर सकते. यानी भूत होते हैं और हम पैरानॉर्मल इन्वेस्टिगेटर्स यही ढूंढते हैं कि भूत क्या है. बेसिकली किसी के घर में अगर भूत की प्रॉब्लम चल रही है तो क्या वो एक साइकोलॉजिकल बीमारी है, दिमागी बीमारी है, या फिर वाकई में वहाँ पे कोई आत्मा है या आउट ऑफ बॉडी इंटेलिजेंस है.